ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ಫ್ರಂಟು ಮತ್ತು ಬ್ಯಾಕು ಒಮ್ಮೆಲೆ ಯಾವ ಥರ ಕಟಿಂಗ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನೀಗ ಇಷ್ಟು ದಿನದ ಕಟಿಂಗಲ್ಲಿ ನಾನು ಫ್ರಂಟು ಮತ್ತು ಬ್ಯಾಕು ಡೈರೆಕ್ಟ್ ಕಟಿಂಗು ಇನ್ನೂವರೆಗೂ ನಾನು ತೋರಿಸಿರಲಿಲ್ಲ ಅಂದ್ಕೊಳ್ತೀನಿ. ಸೊ ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಫ್ರಂಟು ಮತ್ತು ಬ್ಯಾಕು ಡೈರೆಕ್ಟ್ ಕಟಿಂಗ್ ಮಾಡೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮೊದಲಿಗೆ ಸ್ಲೀವ್ಸ್ನ ಕಟಿಂಗ್ ಮಾಡ್ಕೊಳ್ತೀನಿ. ಸೊ ನೋಡಿ, ಸ್ಲೀವ್ಸ್ನ ಕಟಿಂಗ್ ಮಾಡ್ಕೊಳ್ಳೋ ಮೊದಲು ಅವ್ರದ್ದು ಅಳತೆ ಬ್ಲೌಸ್ ಯಾವುದು ಅಂತ ತೋರಿಸ್ತೀನಿ ನೋಡಿ. ಸೊ ಇದು ಅವ್ರದ್ದು ಅಳತೆ ಬ್ಲೌಸ್ ಇದೆ. ಸೊ ಇದು ಅಳತೆ ಬ್ಲೌಸಿಂದ ಅವ್ರದ್ದು ಸ್ಲೀವ್ಸು ಶಾರ್ಟ್ ಇದೆ, ಶಾರ್ಟ್ ಸ್ಲೀವ್ ಇದೆ. ಸೊ ಅವ್ರು ಏನು ಹೇಳಿದ್ದಾರೆ, ಉದ್ದ ಇಡಂತ ಹೇಳಿದ್ದಾರೆ. ಸೊ ಉದ್ದ ಸ್ಲೀವ್ಸು 3/4 ಸ್ಲೀವ್ಸು ಅವರು ಅಳತೆನೂ ಹೇಳಿದ್ದಾರೆ. ಸೊ ಅದೇ ಅಳತೆಗೆ ಈಡಂತ ಹೇಳಿದ್ದಾರೆ. ಸೊ ನಾನು ಅದನ್ನೇ ಹೇಳ್ತೀನಿ. ಮೊದಲಿಗೆ ಈ ಥರ ನಂದು ನೋಡಿ, ಈ ಥರ ಅಂಚಿದೆ ತೊಗೋತಿದ್ದೀನಿ. ಸೊ ಈ ಥರ ಅಂಚಿದ್ದು ತೊಗೊಳೋದ್ರಿಂದ ಏನಾಗುತ್ತೆ ಅಂದರೆ, ಇಲ್ಲಿ ನಾವು ಈ ಥರ ಅಂಚಿ ತೊಗೋತಿದ್ದೀನಲ್ವ, ಇಲ್ಲಿ ಈ ಥರ ಎಳೆ ಬಿಟ್ಕೊಳ್ಳೋದಿಲ್ಲ. ಸೊ ಅರ್ಥ ಆಯ್ತಲ್ವ, ಈ ಥರ ಎಳೆ ಬಿಟ್ಕೊಡೋದಿಲ್ಲ. ನಾನು ಈ ಥರ ಅಂಚಿನ ಸೈಡನ್ನೇ ತೊಗೋತೀನಿ. ಕ್ಲೋಸು ಸೈಡು ನಮ್ಮ ಕಡೆ ಇದೆ, ಹಾಗೆ ಓಪನ್ ಸೈಡು ಆ ಕಡೆ ಇದೆ. ಇಟ್ಕೊಂಡು ಈಗ ನಾನು ಸ್ಲೀವ್ಸ್ನ ಮಾರ್ಕ್ ಮಾಡ್ತೀನಿ. ಉದ್ದ ತೋಳು ಇಡಬೇಕಂದ್ರೆ ಅದು ಶಾರ್ಟ್ ಸ್ಲೀವ್ ಇದೆಯಲ್ವ, ಸೊ ಅವರು 9.5 ಇಂಚ್ ಇಡು ಅಂತ ಹೇಳಿದ್ದಾರೆ ಸ್ಲೀವ್ಸು ಲೆಂತು. ಸೊ 9.5 ಇಂಚ್ ಇಡು ಮೊದಲು ಇಲ್ಲಿ 1/2 ಇಂಚ್ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದರೆ ಇದು ಮಾರ್ಜಿನಿಗೆ. ಸೊ 1/2 ಇಂಚು ಮಾರ್ಜಿನಿಗೆ ಈ ಥರ ಮಾರ್ಕ್ ಹಾಕ್ಕೊಂಡು ಇದನ್ನು ಒಂದು ಲೈನ್ ಡ್ರಾ ಮಾಡ್ಕೋಬೇಕು. ಸೊ ಇದಿಷ್ಟಾದಮೇಲೆ 9.5 ಇಂಚು ಅವರು ಸ್ಲೀವ್ಸ್ ಲೆಂತ್ ಹೇಳಿದ್ದಾರೆ. ಹಾಗೆ 1/2 ಇಂಚ್ ಅದಕ್ಕೆ ನಾನು ಪ್ಲಸ್, ಅಂದರೆ ನನಗೆ ಶೋಲ್ಡ್ರಲ್ಲಿ ಸ್ಟಿಚಿಂಗಿಗೆ ಹಿಡ್ಕೊಂಡ್ರೆ 10 ಇಂಚು ಸ್ಲೀವ್ಸ್ ಲೆಂತ್ ಆಯಿತು. ಇಲ್ಲೂ ಕೂಡ 10 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು. ಸೊ ಇದಿಷ್ಟು ಅಳತೆ ಹಾಕೊಂಡ ನಂತರ ನಾನು ಇಲ್ಲಿ ಆರ್ಮೋಲ್ ಡೌನಿಂಗನ್ನ 2.5 ಇಂಚು ತೊಗೊಳ್ತೀನಿ. 2.5 ಇಂಚಿಗೆ ಆರ್ಮೋಲ್ ಡೌನ್ ತೊಗೊಳ್ತೀನಿ. ಇದನ್ನು ಕೂಡ ಸ್ಟ್ರೈಟಾಗಿ ಒಂದು ಲೈನ್ ಹಾಕೋತೀನಿ. ಈ ಥರ ಸ್ಟ್ರೈಟ್ ಲೈನ್ ಹಾಕೊಂಡ ನಂತರ ಬ್ಲೌಸ್ ಇತ್ತಲ್ವ, ಸೊ ಬ್ಲೌಸಿಂದು ರೌಂಡು ಎಷ್ಟಿದೆ ಅಂತ ನೋಡ್ಕೋಬೇಕು. ಬ್ಲೌಸು ರೌಂಡ್ ಫಿಟ್ಟಿಂಗ್ ರೌಂಡು. ಸೊ ಅದು ನೋಡಿಕೊಂಡು ನಾವು ಇಡ್ಬೋದು. ನೀವು ಯಾವುದೇ ಸ್ಲೀವ್ಸ್ ನೀವು ಕಟಿಂಗ್ ಮಾಡ್ಕೊಳ್ಳಿ. ಸೊ ಅದ್ರದ್ದು ರೌಂಡು ನೋಡಿಕೊಂಡು ಇಟ್ಕೊಂಡು ಆನಂತರ ಅದನ್ನು ಕಟಿಂಗ್ ಮಾಡ್ಕೊಳ್ಳಿ, ಅಂದರೆ ಕನ್ಫ್ಯೂಸ್ ಆಗೋದಿಲ್ಲ. ಸೊ ನೋಡಿ, ಸ್ಲೀವ್ಸ್ ರೌಂಡ್ ಇಲ್ಲಿಗೆ ಬರ್ತಿದೆ. ನಾನು ಇನ್ನೊಂದು ಸ್ವಲ್ಪ ಬಟ್ಟೆ ಕೊಟ್ಕೋಬೇಕು. 8.5 ಸ್ಲೀವ್ಸ್ ರೌಂಡ್ ಬಂದಿದೆ. ಸೊ ಇದಿರೋದು ಲಾಸ್ಟ್ 8 ಇದೆ, ಅದಕ್ಕೆ ಬಟ್ಟೆ ಕೊಟ್ಕೊಳ್ತೀನಿ. ಸೊ ನಾನು ಅಲ್ಲಿಂದ ಇಲ್ಲಿಗೆ ಕ್ರಾಸಾಗಿ ಲೈನ್ ಹಾಕ್ಕೊಳ್ತೀನಿ. ಏನು 8.5ಗೆ ನಮ್ಮದು ಆರ್ಮೋಲ್ ರೌಂಡಿಂಗ್ ಬಂದಿತ್ತಲ್ವ, ಸೊ ಅಲ್ಲಿಂದ ಕ್ರಾಸಾಗಿ ಲೈನ್ ಹಾಕ್ಕೊಳ್ತೀನಿ. ಸೊ ಲೈನ್ ಹಾಕೊಂಡ ನಂತರ ಇಲ್ಲಿ ನೋಡಿ, ಕ್ಲೋಸ್ ಇರೋ ಕಡೆಯಿಂದ 2 ಇಂಚು, ಹಾಗೆ ಮತ್ತು 1.5 ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು. ಸೊ ಮೊದಲಿಗೆ ಇದನ್ನು 2 ಇಂಚಿದ್ದು ಏನು ಮಾರ್ಕ್ ಹಾಕಿರ್ತೀವಲ್ವ, ಅದನ್ನು ನೀಟಾಗಿ ಈ ಥರ ರೌಂಡಾಗಿ ತೊಗೊಂಡು ಈ ಥರ ಕುಡಿಸ್ಕೋಬೇಕು. ನೋಡಿ, ಈ ಥರ ಹ್ಯಾಂಡಲ್ಲೇ ಜಾಸ್ತಿ ತೆಗಿಯೋಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಏನಂತಾರೆ, ಸ್ಲೀವ್ಸ್ ಅದು ತೆಗೆಯೋದು ಐಟಮ್ಸು ಬರುತ್ತೆ. ಸೊ ಅದರಿಂದ ಆದರೆ ದಿನ ಒಂದು ಸಲ ಅದನ್ನೇ ತೊಗೊಳ್ದು ರಿಪೇರಿ ಅದನ್ನು ಕಟಿಂಗ್ ಮಾಡೋಕ್ಕೋಕ್ಕಿಂತ ಕೈಯಲ್ಲಿ ನೀವು ಮಾಡೋದನ್ನು ಕಲಿಬೇಕು. ಸೊ ಇದಾದ ನಂತರ ಆಗಲೇ ನಾವು 2 ಇಂಚಿಗೆ ಏನು ಮಾರ್ಕ್ ಹಾಕಿದ್ವಲ್ವ, ಸೊ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಂಡು ಸೆಂಟ್ರಲ್ಲಿ ಎಲ್ಲಿ ಸೆಂಟರ್ ಬರುತ್ತಲ್ವ, ಸೊ ಅಲ್ಲಿಗೆ 1.5 ಇಂಚಿಗೆ ಆಗಲೇ ಮಾರ್ಕ್ ಹಾಕೊಂಡಿದ್ನಲ್ವ, ಸೊ ಅಲ್ಲಿಂದ
ನೋಡಿಕೊಂಡು 1.5 ಇಂಚಿಗೆ ಏನು ಮಾರ್ಕ್ ಹಾಕಿದ್ವಲ್ವ, ಸೊ ಅಲ್ಲಿಂದ ಶೇಪ್ ತೆಗಿಬೇಕು. ತೆಗೆದು ಇಲ್ಲಿ ಏನಿರುತ್ತಲ್ವ ನಾವು ಸೆಂಟರ್ ಲೈನ್ ಹಾಕಿದ್ದು, ಸೊ ಅಲ್ಲಿಗೆ 1/2 ಇಂಚು ಒಳಗಡೆ ತೊಗೋಬೇಕು. ಇದು ಮುಂಭಾಗದ್ದು. ಅರ್ಥ ಆಯಿತು ಅಂದ್ಕೊಳ್ತೀನಿ. ನಿಮಗೆ ಇನ್ನೂ ನೀಟಾಗಿ ಅರ್ಥ ಆಗಬೇಕು ಅನ್ನೋದಾದರೆ ನಂದು ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಸೊ ಆ ವಿಡಿಯೋ ಬೇಕಾದರೆ ನೋಡ್ಕೋಬೋದು. ನಾನು ಎಂಡ್ ಸ್ಕ್ರೀನಲ್ಲಾದರೂ ಹಾಕ್ತೀನಿ, ಇಲ್ಲಾಂದರೆ ಐ ಕಾರ್ಡಲ್ಲೂ ಹಾಕ್ತೀನಿ. ಹೋಗಿ ಫುಲ್ ಡೀಟೇಲಾಗಿ ತುಂಬಾ ನೀಟಾಗಿ ಹೇಳಿದ್ದೀನಿ. ಇದರಲ್ಲೊಂದು ಸ್ವಲ್ಪ ಅರ್ಜೆಂಟ್ ಆಗಿರ್ಬೋದು, ಅಂದರೆ ವಿಡಿಯೋ ಫುಲ್ ಲೆಂತ್ ಆಗುತ್ತೆ ಅಂತ. ಸಾರಿ ಫ್ರೆಂಡ್ಸ್, ಒಂದು ಸ್ವಲ್ಪ ಕೆಮ್ಮಿದೆ. ಸೊ ನೋಡಿ, ಸ್ಲೀವ್ಸಿಂದು ನಾನು ಕಟ್ ಮಾಡಿಕೊಂಡೆ. ಸೊ ಇನ್ನು ನಿಮಗೆ ಬ್ಲೌಸು ಫ್ರಂಟು ಮತ್ತು ಬ್ಯಾಕು ಡೈರೆಕ್ಟ್ ಕಟಿಂಗ್ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ. ಚೆಸ್ಟ್ ಮೆಜರ್ಮೆಂಟು 10 ಇಂಚಿದೆ. ಸೊ 10 ಇಂಚು ಬ್ಲೌಸ್ ಲೆಂತ್ ಅಂದರೆ ಇದು 40 ಇಂಚ್ ಅಳತೆದು ಬ್ಲೌಸ್ ಮೆಜರ್ಮೆಂಟ್ ಆಯಿತು. ಸೊ 40 ಮೆಜರ್ಮೆಂಟಿಂದು ಬ್ಲೌಸು ನಾನು ನಿಮಗೆ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ಇದು ಡಿಸೈನ್ ಬ್ಲೌಸ್ ಇದೆ. ಇದ್ರದ್ದು ಡಿಸೈನ್ ವಿಡಿಯೋ ಸಹ ನಾನು ಮುಂದಿನ ವಿಡಿಯೋಗಳಲ್ಲಿ ಹಾಕ್ತೀನಿ. ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನೋಡಿ, 10 ಇಂಚು ಚೆಸ್ಟಿಗೆ ಪ್ಲಸ್ 2 ಇಂಚ್ ಅಂದರೆ 2 ಇಂಚು ಎಕ್ಸ್ಟ್ರಾ ಮಾಡಿ 12 ಇಂಚ್ ಇಟ್ಕೋಬೇಕು. ಸೊ ನಾನು ಆಲ್ಮೋಸ್ಟ್ ನನ್ನ ಬ್ಲೌಸ್ ಇದರಲ್ಲೆಲ್ಲ ಹೇಳಿದ್ದೀನಿ, ಸೇಮ್ ಟು ಸೇಮ್ ಹಾಗೇ. ಬ್ಲೌಸ್ ಲೆಂತ್ ಬಂದು ನಾನು ಆಗಲೇ ಹೇಳಿದ್ದು ಚೆಸ್ಟ್, ಸಾರಿ ನಾನು ಲೆಂತ್ ಅಂತ ಉಪಯೋಗಿಸ್ಬಿಟ್ಟೆ. ಸೊ ನೋಡಿ, ಬ್ಲೌಸು ಉದ್ದ ಬಂದು 13.5 ಇದೆ. ಬ್ಲೌಸ್ ಉದ್ದ ಬಂದು 13.5 ಇದೆ. ಈಗ 13.5 ಅಂದರೆ ಪ್ಲಸ್ಸು 1 ಇಂಚ್ ಎಕ್ಸ್ಟ್ರಾ. ಇದು ಲೈನಿಂಗ್ ಬಟ್ಟೆದು ಬ್ಲೌಸ್ ಆಗಿರೋದ್ರಿಂದ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು 14.5 ಇಟ್ಕೊಳ್ತಾ ಇದ್ದೀನಿ. ನೋಡಿ, 14.5ಗೆ ಮಾರ್ಕ್ ಹಾಕ್ಕೋತಾ ಇದ್ದೀನಿ. ನನ್ನ ಈ ಚಾನಲ್ನಲ್ಲಿ ನನಗೆ ಗೊತ್ತಿರುವಂಥ ಎಲ್ಲ ತರಹದ ಸ್ಟಿಚಿಂಗ್, ಹಾಗೆ ನನಗೆ ಅನುಭವ ಇರುವಂಥ ಕೆಲವೊಂದು ಟೈಲರಿಂಗ್ಸ್ ಬಗ್ಗೆ ಅನುಭವಗಳನ್ನ ಈ ವಿಡಿಯೋದಲ್ಲಿ ಈ ನನ್ನ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಸೊ ಸ್ವಲ್ಪ ವ್ಯೂಸ್ ಕಡಿಮೆ ಬರ್ತಾ ಇದೆ. ಸೊ ಆದಷ್ಟು ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ನಮಗೆ ಗೊತ್ತಿರುವಂಥ ಆದಷ್ಟು ನಾವು ತಿಳಿಸ್ತಿರ್ತೀವಿ. ಸೊ ನೋಡಿ, ನಾನಿಲ್ಲಿ ಡಬಲ್ ಫೋಲ್ಡ್ ಮಾಡಿಕೊಂಡೆ. ಏನು ನಾನು 14.5 ತೊಗೊಂಡಿದ್ನಲ್ವ, ಸೊ ಅಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಅದನ್ನು ಈ ಥರ ಡಬಲ್ ಫೋಲ್ಡ್ ನೋಡಿದರೆ ಅನ್ಕೋತೀನಿ. ಡಬಲ್ ಫೋಲ್ಡ್ ಮಾಡಿಕೊಂಡು ಈಗ ನಾನು ನೋಡಿ ನೆಕ್ಕಿಂದು ಶೇಪ್ ಹಾಕ್ಕೊಳ್ತೀನಿ. 2 ಇಂಚ್ ನೆಕ್ ತಗೊಳ್ತೀನಿ. 2 ಇಂಚ್ ನೆಕ್ ತಗೊಂಡು ಇನ್ನು ಅದ್ರದ್ದು ಬ್ಲೌಸಿಂದು ಶೋಲ್ಡ್ರ್ ಎಷ್ಟಿದೆ ನೋಡ್ಕೋಬೇಕು. ಸೊ ಶೋಲ್ಡ್ರ್ ನೋಡ್ಕೊಂಡು ಇಡಬೇಕಾಗತ್ತೆ. ಅಂದಾಜು ಇಡೋದಕ್ಕೆ ಬರಲ್ಲ, ಯಾಕಂದರೆ ಒಬ್ರೊಬ್ರಿಗೆ ಶೋಲ್ಡ್ರ್ ದೊಡ್ಡದಿರುತ್ತೆ, ಒಬ್ರೊಬ್ರಿಗೆ ಚಿಕ್ಕದಿರುತ್ತೆ. ಸೊ ಇದು ನೆಕ್ ಬಿಡ್ತಾದರೆ ನಾವು ನೋಡ್ಕೊಂಡು ಇಡ್ಬೋದು ಅಂದಾಜು ಬ್ಲೌಸ್ ಮೇಲೆ, ಆದರೆ ಇದನ್ನು ನೋಡೇ ಇಡಬೇಕಾಗತ್ತೆ. ಸೊ ಈಗ ನೋಡಿ, ನಾನು 3 ಮೇಲೆ 2 ಗೆರೆ ಇಂಚ್ ಇಟ್ಟೆ. ಸೊ ಯಾಕಂದರೆ 3 ಇಂಚು ಅವ್ರದ್ದು ಶೋಲ್ಡ್ರ್ ಇತ್ತು, ಒಂದು 2 ಗೆರೆ ನಾನು ಸ್ಟಿಚಿಂಗಿಗೆ ಅಂತ ತಗೊಂಡೆ. ಸೊ ಹಾಗಾಗಿ 3.25 ತೊಗೊಂಡಿದ್ದೀನಿ. ಆರ್ಮೋಲ್ ಲೆಂತ್ ಬಂದು ನೋಡ್ತಾ ಇರ್ಬೋದು 5.5 ಇದೆ. ನೋಡಿ, ಈ ಥರನೂ ನೋಡ್ಕೋಬೋದು. ಎಲ್ಲಿ ನಿಮಗೆ ಅದು ಸ್ಟಿಚಿಂಗ್ ಅನಿಸುತ್ತಲ್ವ, ಸೊ ಅಲ್ಲಿಗೆ ಇದನ್ನು ಟೇಪನ್ನು ಈ ಥರ ಸ್ಟ್ರೈಟ್ ಮಾಡಿಕೊಂಡು ನೋಡಿಕೊಂಡು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಮಾಡ್ಕೋಬೋದು. ಸೊ 5.5 ಇಂಚಿಗೆ ನಾನೀಗ ಆರ್ಮೋಲ್ ಶೇಪು ತಗೋಕೆ ಬಾಕ್ಸ್ ಹಾಕೋತೀನಿ.
ಸೊ ನೋಡಿ, ಫ್ರಂಟಿದು 1 ಇಂಚ್ ಮಾರ್ಕ್ ಹಾಕೋತೀನಿ. ಮಾರ್ಕ್ ಹಾಕ್ಕೊಂಡು ಇದು ಜಸ್ಟ್ ಮೆಜರ್ಮೆಂಟ್ ಹಾಕ್ಕೊಂಡು ಅದರದ್ದು ಆರ್ಮೋಲ್ ಶೇಪು ತೆಗಿತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಈ ಥರ ನೀವು ತಗೊಳ್ಳಿ. ಇದು ಫ್ರಂಟಿಂದ ಆಯಿತು. ಸೊ ಆರ್ಮೋಲ್ ರೌಂಡ್ ಕೂಡ ತೋರಿಸ್ಬಿಡ್ತೀನಿ ನಿಮಗೆ, ನೋಡ್ತಾ ಇರ್ಬೋದು. ಇಲ್ಲಿ 7.25 ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಚೆಕ್ ಮಾಡಿ ತೋರಿಸ್ತೀನಿ, ಯಾಕಂದರೆ ನಾವು 1/2 ಇಂಚ್ ಗ್ಯಾಪ್ ಬಿಟ್ಟು ನಾವು ಬ್ಲೌಸ್ ಸ್ಟಿಚ್ ಮಾಡ್ತೀವಲ್ವ, ಸೊ ಅಲ್ಲಿಂದನೇ ಸ್ಟಿಚ್ ಮಾಡಿದ್ದು ನಿಮಗೆ ಕರೆಕ್ಟ್ ತೋರಿಸ್ತೀನಿ. ನೋಡಿ 8.25 ಬರ್ತಿದೆ. ನಾನು ಆಗಲೇ ತೋರಿಸಿದ್ದು ಅದು ತಪ್ಪಾಗತ್ತೆ, ಯಾಕಂದರೆ ನಾವು ಅಲ್ಲಿಗೆ ಸ್ಲೀವ್ಸ್ ಅಟ್ಯಾಚ್ ಮಾಡಲ್ಲಲ್ವ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇಲ್ಲೇನಿರುತ್ತಲ್ಲ ಬ್ಲೌಸು ಈ ಥರ ಇಟ್ಕೊಂಡು 1/2 ಇಂಚ್ ಬಿಟ್ಟು ಈ ಥರ ಬ್ಲೌಸು ನೀಟಾಗಿ ಇಟ್ಕೊಂಡು ನೋಡಿ ಕರೆಕ್ಟ್ ಇದೆಯಲ್ಲ. ಸೊ ಈ ಥರ ಆರ್ಮೋಲ್ ರೌಂಡಿಂಗ್ ಅನ್ನೋದು ನಾವೇನು ಸ್ಲೀವ್ಸಲ್ಲಿ ಕಟಿಂಗ್ ಮಾಡ್ಕೊಂಡಿರ್ತೀವಲ್ವ, ಸೊ ಅದೇ ಥರ ಇದರಲ್ಲೂ ಅದೇ ಅಳತೆ ಬರಬೇಕು. ಅಳತೆ ಬಂದರೆ ಮಾತ್ರ ಅದು ಬ್ಲೌಸ್ ಫಿನಿಶಿಂಗ್ ಅನ್ನೋದು ಕರೆಕ್ಟ್ ಬರುತ್ತೆ. ನಾವು ಹೆಚ್ಚು ಕಡಿಮೆ ಮಾಡಿದರೆ ಇದಾಗುತ್ತೆ. ನೋಡಿ ಇದು 1/2 ಇಂಚು ಬ್ಯಾಕಿಂದು, 1/2 ಇಂಚು ಆರ್ಮೋಲು, ಇದು ಬ್ಯಾಕಿಂದು, ಇದು 1 ಇಂಚ್ ತೊಗೊಂಡಿದ್ದು ಫ್ರಂಟಿಂದು. ತಗೊಂಡ ನಂತರ ಇನ್ನು ಆದಷ್ಟು ನನ್ನ ವೀಡಿಯೋಸ್ನ ಜಾಸ್ತಿ ಜನ ನೋಡಿ, ನಮಗೂ ಸ್ವಲ್ಪ ಮೋಟಿವೇಶನ್ ಅನ್ನೋದು ಆಗುತ್ತೆ. ಸೊ ನೋಡಿ ಅದ್ರದ್ದು ಬ್ಯಾಕ್ ಪಟ್ಟಿ ಎಷ್ಟಿತ್ತು ಅದಕ್ಕೆ ಒಂದು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗಂತ ತಗೊಂಡು ನಾನು ಮಾರ್ಕ್ ಹಾಕ್ಕೊಂಡೆ. ಸೊ ಇಲ್ಲಿ ನೋಡಿ ನೆಕ್ ಬಿಟ್ಟು ಬಂದು 2.25 ತೊಗೋತಿದ್ದೀನಿ. ಕೆಳಗಡೆದು ಮೇಲೆದಲ್ಲ, ಮೇಲೆದು 2 ಇಂಚ್ ತೊಗೊಂಡಿದ್ದೀನಿ, ಕೆಳಗಡೆ 2.25 ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಬ್ರಾಡ್ ಇಡೋಣ ಅಂತ. ಇದಕ್ಕೆ ನಾನು ಅವ್ರಿಗೆ ಬ್ರಾಡೇ ಬೇಕು, ನಾನು ಈ ಥರ ಬಾಕ್ಸ್ ಹಾಕ್ಕೊಂಡು ಇದರಲ್ಲೇ ನೋಡಿಕೊಂಡು ಒಂದು ಸ್ವಲ್ಪ ಇಟ್ಕೊಳ್ತೀನಿ. ವಿಡಿಯೋಸ್ನ ನೋಡಿ ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್, ನಮಗೂ ಒಂದು ಮೋಟಿವೇಶನ್ ಅನ್ನೋದು ಆಗುತ್ತೆ ಇನ್ನೂ ವೀಡಿಯೋಸ್ ಮಾಡಬೇಕು ಅಂತ. ಈಗಿನ ಯೂಟ್ಯೂಬರ್ಸ್ ಜಾಸ್ತಿ ಜನ ವ್ಯೂಸ್ ಕಡಿಮೆ ಆಗೋದ್ರಿಂದ ಎಲ್ಲರೂ ಯೂಟ್ಯೂಬ್ನ ಬಿಡ್ತಾ ಇದ್ದಾರೆ. ಅದರಲ್ಲೂ ನ್ಯೂ ಮೆಂಬರ್ಸ್ ಅಂದರೆ ಈಗೀಗ ಹೊಸದಾಗಿ ಚಾನಲ್ ಶುರು ಮಾಡಿದವ್ರಂಕರು ವ್ಯೂಸ್ ಬರೋದೇ ಇಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ, ಯೂಟ್ಯೂಬ್ನ ಬಿಟ್ಬಿಡ್ತಾರೆ. ಸೊ ಈ ಅನುಭವ ನನಗೂ ಕೂಡ ಆಗಿದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ಎಲ್ಲ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ. ಎಲ್ಲ ಸಣ್ಣ ಯೂಟ್ಯೂಬರ್ಸ್ ಇಟ್ಕೊಂಡು ದೊಡ್ಡ ಯೂಟ್ಯೂಬರ್ಸ್ವರೆಗೂ ಕೂಡ, ನಾನು ಸಣ್ಣ ಯೂಟ್ಯೂಬರ್ಸ್ಗೆ ಅಂತ ಹೇಳ್ತಾ ಇಲ್ಲ, ನಮಗೂ ಸಪೋರ್ಟ್ ಮಾಡಿ, ಬೇರೆಯವ್ರಿಗೂ ಸಪೋರ್ಟ್ ಮಾಡಿ. ಇದರಿಂದ ನಮಗೂ ಕೂಡ ಒಂದು ವೀಡಿಯೋಸ್ ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ ಬರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು, ಫ್ರಂಟಿಂದು ನಾನು ಉಲ್ಟಾ ಮಾಡಿಕೊಂಡು ಕ್ರಾಸ್ ಪಲ್ಟಿ ಎಷ್ಟು ಇದೆಯಲ್ಲ, ಸೊ ಬ್ಲೌಸು ನಾವು ಎಷ್ಟು ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಇಟ್ಕೋಬೋದು. ಇಲ್ಲಪ್ಪ ಅಂತಂದರೆ ಅಂದಾಜಲ್ಲೂ ಇಟ್ಕೊಳ್ಬೋದು. ಇದ್ರದ್ದು ನಾನಿಲ್ಲಿ 3 ಮೇಲೆ ಸ್ವಲ್ಪ 2 ಗೆರೆ ಇಟ್ಕೊಂಡಿದ್ದೀನಿ, ಈ ಕಡೆ 2.25 ಮೇಲೆ 2 ಗೆರೆ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಒಂದು ಸ್ವಲ್ಪ ಕ್ರಾಸ್ ಆಗಿ ಬರಬೇಕು. ಇದು ಕ್ರಾಸ್ ಪಟ್ಟಿ ಆಗಿರೋದ್ರಿಂದ ಸ್ಟ್ರೈಟ್ ಆಗಿ ಬಂದರೆ ಬ್ಲೌಸಿಂದ ಬ್ಲೌಸ್ನೆಸ್ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಸ್ಟ್ರೈಟು ಹಚ್ತಾರೆ ಮೇಡಮ್ ಅಂತ ಅನ್ಬೋದು, ತುಂಬ ಜನ ಹಚ್ತಾರೆ, ಇಲ್ಲ ಅಂತ ಏನಿಲ್ಲ. ನಾನೇ ನೋಡಿದ್ದೀನಿ, ನನ್ನ ಹತ್ರ ಬಂದಿರೋ ಬ್ಲೌಸ್ಗಳದ್ದು ಎಷ್ಟೋ ಕ್ರಾಸ್ ಪಟ್ಟಿ ಸ್ಟ್ರೈಟಾಗೇ ಇದ್ದಾವೆ. ಸೊ ನಾನು ಅವ್ರಿಗೆ ಈ ಥರ ಇದ್ದರೆ ಚೆನ್ನಾಗಿ ಕಾಣಲ್ಲ ಅಂತ ನಾನೇ ಕ್ರಾಸ್ ಪಟ್ಟಿಯನ್ನು ಕ್ರಾಸಾಗಿ ಎಷ್ಟೋ ಜನರಿಗೆ ಸ್ಟಿಚ್ ಮಾಡಿಕೊಟ್ಟ ನಂತರ ಅವರು ಅದೇ ಥರ ಸ್ಟಿಚ್ ಮಾಡ್ಕೋತಾ ಇದ್ದಾರೆ ನನ್ನ ಹತ್ರನೇ. ಎಷ್ಟೋ ಜನ ಸ್ಟ್ರೈಟೇ ಇದೆ, ಸೊ ಸ್ಟ್ರೈಟ್ ಇರಬಾರ್ದು ಅದು. ನೋಡಿ ನೆಕ್ ಸಹ ನಾನು ಡ್ರಾ ಮಾಡಿಕೊಂಡೆ. ಈ ನೆಕ್ ಎಲ್ಲ ಆರ್ಮೋಲ್ ಎಲ್ಲ ನಾನು ಹಿಂದಿನ ವಿಡಿಯೋಗಳಲ್ಲೇ ತೋರಿಸಿದ್ದೀನಿ. ಸೊ ಅದಕ್ಕೆ ನಾನು ಪೂರ್ತಿಯಾಗಿ ಎಕ್ಸ್ಪ್ಲನೇಷನ್ನ ಕೊಡ್ತಾ ಇಲ್ಲ. ಸೊ ನಿಮಗೆ ಪೂರ್ತಿಯಾಗಿ ಎಕ್ಸ್ಪ್ಲನೇಷನ್ ಬೇಕಂದರೆ ನನ್ನ ಚಾನಲ್ಗೆ ಒಮ್ಮೆ ವಿಸಿಟ್ ಮಾಡಿ, ಇಲ್ಲಾಂದರೆ ನಾನು
ನನ್ನ ಡಿಸ್ಕ್ರಿಪ್ಷನಲ್ಲಾದರೂ ಕೊಟ್ಟಿರ್ತೀನಿ, ಇಲ್ಲಾಂದರೆ ಎಂಡ್ ಸ್ಕ್ರೀನಲ್ಲಾದರೂ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ನೋಡಿ ಇದು ಫ್ರಂಟು, ಇದನ್ನು ಕ್ರಾಸ್ ಪಟ್ಟಿ ನಾನು ಕಟ್ ಮಾಡ್ಕೊಂಡು ತೆಗಿತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಆರಾಮಿಲ್ಲ, ನೆಗಡಿ ಶೀತ ಅನ್ನೋದು ಬಂದರೂ ಕೂಡ ವೀಡಿಯೋಸ್ ಮಾಡ್ತಾಯಿದ್ದೀವಿ. ಯಾಕಪ್ಪ ಅಂತಂದರೆ ನಮಗೆ ಗೊತ್ತಿರುವಂಥ ಮಾಹಿತಿನ ನಿಮ್ಮ ಹತ್ರ ಕೂಡ ಹಂಚ್ಕೊಳ್ಳೋಣ ಅಂತ. ಸೊ ನಮ್ಮ ಒಂದು ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಅಂದರೆ ಅದು ನಿಮ್ಮಿಂದಲೇ ಸಾಧ್ಯ. ನೀವು ನೋಡಿದಾಗಲೇ ನಮಗೆ ಪ್ರತಿಫಲ ಅನ್ನೋದು ಸಿಗೋದು. ಸೊ ಅದಕ್ಕೋಸ್ಕರ ಹೇಳ್ತೀನಿ, ದಯವಿಟ್ಟು ಈಗೀಗ ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಾರಲ್ವ, ಸೊ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಈಗಾಗಲೇ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಅವ್ರದ್ದು ನಡೆದೇ ಇರುತ್ತೆ. ಈಗ ಸ್ಟಾರ್ಟಿಂಗಲ್ಲಿರೋದು ಆದಷ್ಟು ಹೆಚ್ಚು ಸಪೋರ್ಟ್ ಮಾಡಿ. ಸೊ ನನಗೂ ಕೂಡ ಸಪೋರ್ಟ್ ಮಾಡಿ. ನೋಡಿ ನಾನು ಈಗಾಗಲೇ ಅದನ್ನು ಕಟ್ ಮಾಡ್ಕೊಂಡಿದ್ನಲ್ವ ಲೈನಿಂಗ್ ಕ್ಲಾತ್ನ, ಈಗ ಮೇನ್ ಕ್ಲಾತ್ ಮೇಲೆ ಇಟ್ಟು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಲೌಸು ಡಿಸೈನ್ ಮಾಡೋದು ಅಂತ ಇದೆ. ಸೊ ಇದ್ರದ್ದು ಡಿಸೈನಿಂದು ನಾನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಬ್ಲೌಸು ಡಿಸೈನ್ ಇದೆ, ಹಾಗೆ ಸ್ಲೀವ್ಸು ಡಿಸೈನ್ ಇದೆ. ಸೊ ನಾನು ಮೊದಲಿಗೆ ಬ್ಲೌಸಿಂದು ನೆಕ್ ಡಿಸೈನನ್ನು ತೋರಿಸಿ ಆನಂತರ ನಾನು ಸ್ಲೀವ್ಸ್ ಡಿಸೈನನ್ನು ತೋರಿಸ್ತೀನಿ. ಸೊ ನೋಡಿ ಇದೇನಿರುತ್ತಲ್ವ ಲೈನಿಂಗ್ ಕ್ಲಾತ್ ಕಟ್ ಮಾಡ್ತಿರ್ತೀವಲ್ವ, ಸೊ ಅದನ್ನು ಇಟ್ಟು ಮೇನ್ ಕ್ಲಾತ್ ಮೇಲೆ ಕಟಿಂಗ್ ಮಾಡೋದಷ್ಟೇ, ಇದರಲ್ಲೇನು ಹೇಳ್ಕೊಡುವಂಥದ್ದಿಲ್ಲ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತು ಬೇರೆ ಬೇರೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಹೇಳ್ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಆದಷ್ಟು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದ್ರದ್ದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಬಾಯ್.